ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಆ್ಯಸ್ ಯೂಶುವಲ್ ಈವ್ನಿಂಗ್ ಬ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇಲ್ಲ, ಸ್ನಾನ ಎಲ್ಲ ಆಯಿತು. ಮಂಜು ಇವತ್ತು ಮಧ್ಯಾಹ್ನಕ್ಕೆ ಬಂದುಬಿಟ್ಟಿದ್ರು ಆಫೀಸಿಂದ. ಹಾಗಾಗಿ ಅವ್ರ ಜೊತೆ ಮಾತಾಡ್ಕೊಂಡೆಲ್ಲ ಕೂತಿದ್ದೆ, ವ್ಲಾಗ್ನ ಮಾಡಲಿಲ್ಲ. ಸೊ ಫ್ಯಾಮಿಲಿ ಜೊತೆಗೆ ಟೈಮ್ ಸ್ಪೆಂಡ್ ಮಾಡಬೇಕು ಅಂತ ಹಾಗಾಗಿ ಇವಾಗ ಇದ್ಬಿಟ್ಟು ಫ್ರೆಶ್ ಅಪ್ ಆಗಿ ಸ್ನಾನ ಎಲ್ಲ ಮುಗಿಸಿ ಇವತ್ತು ಅಷ್ಟೇ. ಸೊ ಇವತ್ತು ಪೂಜೆ ಎಲ್ಲ ಮಾಡಬೇಕು ಅಂತ ರೆಡಿ ಮಾಡ್ಕೊತಾ ಇದ್ದೀನಿ. ಬನ್ನಿ, ಯಾವ ಥರ ಇಲ್ಲಿದು ಬಂದು ಎಲ್ಲ ಪ್ರೋಸೆಸ್ ಇರುತ್ತೆ. ಥಿಂಕ್ ಇಲ್ಲಿ ಎಲ್ಲ ಒಂದು ಹೂವು ಎಲ್ಲ ಸಿಗಲ್ಲ, ತುಂಬ ದೂರ ಹೋಗ್ಬೇಕು. ದೂರ ಹೋದ್ರೂ ಸಿಗಲ್ಲ ಅನಿಸುತ್ತೆ. ಮೇ ಬಿ ಏನಿರುತ್ತೆ ಅದು ಪೂಜೆ ಯಾವಾಗಲೂ ಮಾಡೋ ಅಂತ ಹೇಳಿದ್ದೀನಲ್ಲ. ಆಗ ಅವರು ಇವಾಗ ರೈಸ್ ಮತ್ತು ಸಾಂಬಾರು ಮಾಡಿಟ್ಟು ಹೋಗಿದ್ದಾರೆ ಅವರು ಕುಕ್ಕು. ಇವಾಗ ಪಲ್ಯ ಮಾಡಬೇಕು. ಅಂದರೆ ಹೆಸ್ರು ಕಾಳು ನೆನೆಸಿಟ್ಟಿದ್ದೆ ಮಧ್ಯಾಹ್ನ. ಚಲೋ ಆಯಿತು. ಹೆಸ್ರು ಕಾಳನ್ನ ನೆನೆಸಿಟ್ಟಿದ್ದೀನಿ ಮಧ್ಯಾಹ್ನ, ಅದರ ಪಲ್ಯ ಮಾಡಬೇಕು. ಪೂಜೆ ಎಲ್ಲ ಮುಗಿಸ್ಬಿಟ್ಟು ಪಲ್ಯ ಮಾಡಿಬಿಟ್ಟು ಅವ್ರಿಗೆ ಊಟ ಕೊಡಬೇಕು. ಎಲ್ಲ ಕ್ಲೀನ್ ಮಾಡಬೇಕು. ಕ್ಲೀನ್ ಮಾಡಿಬಿಟ್ಟು ಸಿಗ್ತೀನಿ ಆಮೇಲೆ. ಬಾಯ್. ಇಲ್ಲಿ ಏನಿರುತ್ತೆ ಅದರಲ್ಲಿ ಪೂಜೆ ಮಾಡಬೇಕು. ಅಲ್ಲೆಲ್ಲ ಹೂವು ಎಲ್ಲ ಸಿಗೋದಿಲ್ಲ, ಸಿಗುತ್ತೆ ಬಟ್ ದೂರ ಹೋಗ್ಬೇಕನ್ಸುತ್ತೆ, ನಂಗೆ ಗೊತ್ತಿಲ್ಲ. ಬಟ್ ನಾವು ಇರೋ ಕಡೆ ಏರಿಯಾದಲ್ಲೆಲ್ಲ ಹೂವು ಎಲ್ಲ ಸಿಗೋಲ್ಲ. ಏನು ಸಿಗುತ್ತೆ ಅದರಲ್ಲಿ ನಾವು ಭಕ್ತಿಯಿಂದ ಪೂಜೆ ಮಾಡೋದಷ್ಟೇ. ಅಡುಗೆ ಮಾಡಬೇಕು. ಅಡುಗೆ ಮೀನು ಪಲ್ಯ ಮಾಡಬೇಕಷ್ಟೆ. ಫಸ್ಟ್ ತಿಂದ್ಬಿಡ್ತೀನಿ. ನಾವು ಚೆನ್ನಾಗಿದ್ರೆ ಅಲ್ವಾ, ತಿಂದ್ಬಿಡ್ಬೇಕು ಫ್ರೆಂಡ್ಸ್. ತಿನ್ನುವಾಗ ತಿಂದ್ಬಿಡ್ಬೇಕು. ಡಯಟು ಗೇಟು ಅವೆಲ್ಲ ನಮಗೆ ಮ್ಯಾಚ್ ಆಗಲ್ಲ. ಹೌಸ್ ವೈಫ್ಗಳಿಗೆ ಮ್ಯಾಚ್ ಆಗಲ್ಲ. ಯಾಕಂದರೆ ಗಂಡ ಬಿಟ್ಟಿದ್ದು ತಿನ್ನಬೇಕು, ಮಕ್ಳು ಬಿಟ್ಟಿದ್ದು ತಿನ್ನಬೇಕು, ಹೆಚ್ಚಾಗತ್ತೆ ಅಂತಲೇ ತಿನ್ನಬೇಕು. ಇದನ್ನು ಇಂಡಿಯಾದಿಂದ ಬರುವಾಗ ಬಂದಿದ್ದು ನಿಪ್ಪಟ್ಟೆಲ್ಲ ಯಾರು ತಿಂದಿಲ್ಲ. ನಾನು ತಿಂದ್ಬಿಡ್ತೀನಿ. ನೀನಾಗತ್ತೆ ಕೈಸ್ ಡುಮ್ಮ ಆಗ್ತೇನೆ, ಹೌದಾ? ನೋ ಪ್ರಾಬ್ಲಮ್. ಬೆಲೆ ಸಿಗೋದೇ ಇಲ್ಲ. ಅವ್ನು ಪಪ್ಸೆ ತಿಂದಿಲ್ಲ ಬಂದಾಗಿಂದನು. ನಮ್ಮ ಅಷ್ಟೊತ್ತಿಗೆ ನಾನು ಇಷ್ಟರಲ್ಲಿ ಅಲ್ಲೇ ಇದ್ದಿದ್ರೆ ಗಾಯ್ಸ್, ನಿಜವಾಗ್ಲೂ ಎಲ್ಲ ಥರ ತಿಂಡಿ ತಿಂತಿದೆ. ಸಿಗಲ್ಲ, ನಾನು ಎಲೆ ಮಾಡ್ಕೊಂಡು ತಿನ್ನಬೇಕು. ನಿಪ್ಪಟ್ಟು ಎಗ್ ಮಾಡ್ತಾಯಿದ್ದೀನಿ ಅವ್ರಿಗೆ. ಅಲ್ಲ, ಎಗ್ ಮಾಡ್ತಾಯಿಲ್ಲ, ಎಗ್ನ ಬೇಯಿಸ್ತಾ ಇದ್ದೀನಿ. ಅದು ವೆಜ್ ಅಲ್ವಾ, ಹಾಗಾಗಿ ನಿಪ್ಪಟ್ಟು ಕೋಡ್ಬಳೆ ಚಿಕ್ಲಿ ಅಂದ್ಕೊಳ್ಳೋದು. ಎಗ್ ನೀರು ಕುಡಿಯೋಣ ಫಸ್ಟು.
ಎಲ್ಲಿದ್ದಾರೆ ಮಂಜು ಮಧ್ಯಾಹ್ನನೇ ಬಂದ್ರಲ್ಲ. ಸೊ ಏನೋ ಕೆಲಸ ಮಾಡ್ತಾಯಿದ್ದಾರೆ. ನಾನು ಡಿಸ್ಟರ್ಬ್ ಮಾಡೋಕ್ಕೂ ಆಗಲ್ಲ, ಪಾಪ ಅವ್ರು ಕೆಲಸವನ್ನು ಮಾಡ್ಕೊಳ್ಳಿ. ನಾನು ವೀಡಿಯೋ ಎಡಿಟಿಂಗ್ ಅಂತ ಬಂದುಬಿಟ್ಟು ಎಡಿಟಿಂಗ್ ಮಾಡಿಬಿಟ್ಟು ಇವಾಗ ಕೂತ್ಕೊಂಡಿದ್ದೆ. ನೋಡಿ ಗಾಯ್ಸ್, ಇಲ್ಲೆಲ್ಲ ಈ ಥರ ಬರುತ್ತೆ ಬಸ್ಸು. ಸ್ನಾನ ಮಾಡ್ಬೇಕು ಬೆದ್ದಿ ಬಿಡುವ. ಅದಕ್ಕೆ ಏನು ಹೊಟ್ಟೆ ಉರಿಸ್ತದೆ ಗೊತ್ತಾ, ವ್ಲಾಗ್ ಮಾಡೋಕ್ಕೆ ಬಿಡೋದಿಲ್ಲ. ಇದೊಂದು ಬಸ್ ಇದೆ, ಒಂದು ಬಸ್ ಹೋಯ್ತು ಆಲ್ರೆಡಿ. ಒಂದು ಬಸ್ ಹೋಯ್ತು. ಇದು 7:30ಗೆ ಹೋಗುತ್ತೆ, ಅದು ಒಂದು 5 o'clock ಹೋಗುತ್ತೆ, ಇನ್ನೊಂದು 7:30 ಹೋಗುತ್ತೆ, ಇನ್ನೊಂದು 8 o'clock ಹೋಗುತ್ತೆ. ಪಾಪ ಈಸಿ ಅಲ್ಲ, ದುಡ್ಡು ಸಂಬಳ ಅಷ್ಟೇ ಚೆನ್ನಾಗಿ ಕೊಡ್ತಾರೆ. ಮತ್ತು ಸಂಬಳ ಕೊಡ್ತಾರೆ ಅಂದ ತಕ್ಷಣ ಎಲ್ಲ ಕೆಲಸನೂ ಹಂಗೆ ಇರುತ್ತೆ ಫ್ರೆಂಡ್ಸ್. ಇನ್ನು 7 o'clock ಮಾರಾಣಿರ್ತಾರೆ, ಎದ್ದೇಳ್ತಿರ್ತೀವಿ ಹೌಸ್ ವೈಫ್ಗಳೆಲ್ಲರೂ. ಬೆಳಗ್ಗೆ ಟೈಮು ಪಾಪ ಅವರೆಲ್ಲ 5 ಗಂಟೆಗೆಲ್ಲ ಕೆಲಸಕ್ಕೆ ಹೋಗ್ಬಿಡ್ತಾರೆ. ಬೆಳಗ್ಗೆ ಎದ್ಬಿಟ್ಟು ನಾನು ಸೂರ್ಯನ ನೋಡೇ ಇರಲಿಲ್ಲ ಅಲ್ಲಿ ಹೋದಾಗಿಂದನೂ. ಕಡೆ ಬರುತ್ತೆ ಅಂತ ನೋಡೋಕ್ಕೆ ಅಂತ ಹೋದರೆ ನಮ್ಮನೆಯವರು ವ್ಲಾಗ್ ಮಾಡೋಕ್ಕೆ ಅಂತಲೇ ಬಿಡ್ತಿರ್ಲಿಲ್ಲ. ಬೆಳಗ್ಗೆನೇ ಸನ್ರೈಸ್ ಆಗೋದನ್ನ ನೋಡ್ಬಿಟ್ಟು ಇದು ಮಾಡೋಕ್ಕೆ ಎಷ್ಟು ಕಿತಾಪತಿ ಮಾಡ್ತಾರೆ ಅಂದರೆ ನಿಜವಾಗ್ಲೂ ತುಂಬ ಕಿತಾಪತಿ ಅನ್ನೋದಕ್ಕೆ ತೋರಿಸ್ಕೊಳ್ಳೋದು ಅಷ್ಟೇ ಜನಗಳ ಹತ್ರ ಎಲ್ಲ. ನಾನು ನಮ್ಮ ಸೋಲ್ಜರ್ಸ್ ಬಂದು ಕುಕ್ಕು ಚಪಾತಿನ ತುಂಬ ರಫ್ ಮಾಡ್ತಾಯಿದ್ದೆ, ತಿನ್ನೋಕ್ಕಾಯ್ತಿರ್ಲಿಲ್ಲ. ಹಂಗಾಗಿ ನಾನು ಈ ಸ್ವಲ್ಪ ಆಯಿಲೆಲ್ಲ ಹಾಕ್ಬಿಟ್ಟು ಮಾಡಪ್ಪ, ಇಲ್ಲಿ ಯಾರೂ ಡಯಟ್ ಮಾಡ್ತಾಯಿಲ್ಲ ಅಂತ ಹೇಳ್ಕೊಡ್ತಾಯಿದ್ದೆ ಅಷ್ಟೇ. ಅದನ್ನೆಲ್ಲ ಮಾಡಿಬಿಟ್ಟು ನಾನು ಬೆಳಗ್ಗೆ ಮಾರ್ನಿಂಗ್ ಟಿಫನ್ ಎಲ್ಲ ಕೊಟ್ಟು ಕಳಿಸಿದ್ರೆ ಲಂಚ್ಗೆ ನಾನು ಇದನ್ನು ಕೊಟ್ಟು ಕಳಿಸ್ತಿದ್ದೆ, ಚಪಾತಿ ಮತ್ತು ಪಲ್ಯ ಎಲ್ಲ ಮಾಡಿಬಿಟ್ಟು. ಅದಾದಮೇಲೆ ನಾನು ಫ್ರೆಶ್ ಅಪ್ ಆಗೋಕ್ಕೆ ಅಂದ್ಬಿಟ್ಟು ಹೋದೆ. ಸೊ ಅವತ್ತು ಆಲ್ಮೋಸ್ಟ್ ಸ್ವಲ್ಪ ಟಯರ್ಡ್ ಆಗಿರೋ ಥರನೇ ಇತ್ತು ಫೀಲಿಂಗ್ಸು. ಹಾಗಾಗಿ ನಾನು ಅವತ್ತು ವೀಡಿಯೋನ ಕಂಟಿನ್ಯೂ ಮಾಡಲಿಲ್ಲ, ಆವಾಗ ಎಂಡ್ ಮಾಡಿದೆ. ನೆಕ್ಸ್ಟು ಇದೇ ವಿಡಿಯೋದು ಕಂಟಿನ್ಯೂ ಆಗುತ್ತೆ ನೆಕ್ಸ್ಟ್ ಡೇ ಬಂದು ನಾನ್ ವೆಜ್ ಎಲ್ಲ ಪ್ಲ್ಯಾನಿಂಗ್ ಇತ್ತು. ಹಾಗಾಗಿ ಫ್ರೆಂಡ್ಸ್ನೆಲ್ಲ ಇನ್ವೈಟ್ ಮಾಡೋಣ ಊಟಕ್ಕೆ ಅಂತ ಅಂದ್ಬಿಟ್ಟು ಪ್ಲ್ಯಾನ್ ಮಾಡಿ ಇವತ್ತು ನೆಕ್ಸ್ಟ್ ಡೇಗೆ ಇದು ಕಂಟಿನ್ಯೂ ಆಗ್ತಾ ಇದೆ ವ್ಲಾಗು. ನಾನು ಚೆನ್ನಾಗಿದ್ದೀನಿ, ನೀವು ಕೂಡ ಚೆನ್ನಾಗಿದ್ದೀರ ಅಂತ ಅಂದ್ಕೊಳ್ತಾ ಇದ್ದೀನಿ. ಇವತ್ತು ನಿನ್ನೆ ಒಂದು ವ್ಲಾಗ್ನ ನಾನು ಎಂಡ್ ಮಾಡಿಬಿಟ್ಟೆ, ನಾನು ಕಂಟಿನ್ಯೂ ಮಾಡಲಿಲ್ಲ. ಇವತ್ತು ಈವ್ನಿಂಗ್ ಆಲ್ಮೋಸ್ಟ್ ಒಂದು 7 o'clock 7:30 ಅಂತ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇವತ್ತು ಟ್ಯೂಸ್ಡೇ, ಹಾಗಾಗಿ ನಾನಿವತ್ತು ಬಿರಿಯಾನಿ ಮತ್ತು ಪೆಪ್ಪರ್ ಡ್ರೈ, ಚಟ್ನಿ ಒಂದು ಕಬಾಬ್ ಮಾಡಿದ್ದೀನಿ. ಪೆಪ್ಪರ್ ಡ್ರೈ ಮಾಡ್ತಾಯಿದ್ದೀನಿ ಇವಾಗ. ಪೆಪ್ಪರ್ ಡ್ರೈ ಎಲ್ಲ ಆಗಿದೆ, ಮೊಸರು ಬಜ್ಜಿ ಮಾಡ್ತಾಯಿದ್ದೀನಿ. ಇವಾಗ ಬಂದರು ನಮ್ಮ ಮನೆಯವರು ಡ್ಯೂಟಿಯಿಂದ. ನಿನ್ನೆ ಬ್ಲಾಗ್ನ ಇವಾಗ ಕಂಟಿನ್ಯೂ ಮಾಡ್ತಾ ಇದ್ದೆ. ಮೂವಿ ನೋಡ್ತಾ ಇದ್ದಾರೆ.
ರೆಡಿಯಾಗಿದೆ. ಅವರಿಗೆ ಊಟಕ್ಕೆ ಇವಾಗ ತಗೊಂಡು ಹೋಗ್ತಾ ಇದ್ದೆ. ಆಲ್ರೆಡಿ ಮಲಗಿಬಿಟ್ಟಿದ್ದಾರೆ, ನಾನು ಮೂವಿ ನೋಡ್ತಾ ಇದ್ದಾರೆ ಅಂದ್ಕೊಂಡಿದ್ದೆ. ಇವಾಗ ಎದ್ದೇಳಿಸಿ ತಿನ್ನಿಸ್ಬೇಕು. ಅಷ್ಟೊಲ್ಲಿ ಸಾಕಾಗಿ ಹೋಗ್ಬಿಡುತ್ತೆ. ತಗೊಂಡೋಗಿ ತಿನ್ಬೇಕು ಬೇಗ. That's why in CP they send out. They send out everyone. ಹೋಗಿದ್ದವರಲ್ಲ. ಮಾರ್ಕೆಟಿಂಗ್ ಅವನು ಅನ್ಕೊಳ್ತೀನಿ ಸರ್ ಇಂಗ್ಲೀಷ್ನಲ್ಲಿ ಗಂಟೆ ತಿನ್ನ ಎಂತವನ ಅಂಗಡಿ ತಿನ್ನಿಸ್ತಲ್ಲ ನಾವು ತಿಂದ ಅಂತಾನೆ ಅವ್ರು ಅಂಗಡಿ ತಿನ್ನಿಸ್ತಲ್ಲ ಸಂಡೆ ಅದೇಯಪ್ಪ. ನಾನು ಅವಾಗಲೇ ಹೇಳ್ದೆ ಅವ್ರಿಗೆ. ಆಲ್ಕೋ ಬೇಯವರು ಬೇಯವರು ತಿನ್ಕಬಾನು ಆಲ್ಕೋ ಮಾಡ್ತಾವಂತೆ ಹೊಡೆದೋಗಿರಲ್ಲ. ಹಾಲು ಇದ್ದಂತ ತರ್ಸವ್ರೆ ಹಾಲು ಕರ್ಸಿ ಹಾಲು ಕರ್ಸಂದಿರೋದು ಎಲ್ಲಿ ಕರ್ಕೋದಂತೆ ಕಡ ನಾವು ತರ್ಸಿದೋ ಸುಮ್ಮನೆ ತರ್ಸಿದೋ ಒಂದ್ಸರಿ ಇಲ್ಲಿ ಇಲ್ಲೆಲ್ಲ ಸಿಗ್ತದೆ. ಅದೇ ಕ್ಲೀನ್ ಮಾಡಿ ನನ್ನ ಮಕ್ಕಳು ಕರೀತಾರ ಅನ್ನೋದೇ ಡೌಟ್. ಬೆಣ್ಣೆನಾ? ಹಾಲು ಸೊ 2 ದಿನದ್ದು ವ್ಲಾಗ್ ಆಗಿತ್ತು ಕಂಟಿನ್ಯೂಸು. ಮತ್ತು ಅವ್ರ ಫ್ರೆಂಡ್ಸ್ ಎಲ್ಲ ಬಂದು ಊಟ ಎಲ್ಲ ಮಾಡ್ಕೊಂಡು ಹೋದರು. ನಾನು ಸ್ವಲ್ಪ ಊಟ ಎಲ್ಲ ಮಾಡಿಬಿಟ್ಟು ರೆಸ್ಟ್ ಮಾಡಿಬಿಟ್ಟೆ. ಸೊ ಇಲ್ಲಿಗೆ ಈ ವಿಡಿಯೋನ ಏನು ಮಾಡ್ತಾ